ಇನ್ನು ಬೇರೆ ಬೇರೆ ಸ್ಯಾಂಡಲ್ವುಡ್ನ ನಟ ನಟಿಯರು ಕೂಡ ಇವತ್ತು ಪೂಜೆ ಪುನಸ್ಕಾರದಲ್ಲಿ ತೊಡಗಿದ್ದಾರೆ. ಯಾಕಂದ್ರೆ ಆಯುಧ ಪೂಜೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ದೊಡ್ಡ ಹಬ್ಬ. ಸೊ ಸಹಜವಾಗಿ ತಮ್ಮಲ್ಲಿರುವಂತಹ ವೆಹಿಕಲ್ಗಳು ಇದನ್ನೆಲ್ಲವೂ ಕೂಡ ಪೂಜೆ ಮಾಡ್ತಾರೆ. ನಟ ಉಪೇಂದ್ರ ಅವರ ಮನೆಯಲ್ಲೂ ಕೂಡ ಆಯುಧ ಪೂಜೆಯ ಸಡಗರ ಕಳೆಗಟ್ಟಿದೆ. ಮನೆಯಲ್ಲಿರುವಂತಹ ವಾಹನಗಳಿಗೆ ಪೂಜೆ ಸಲ್ಲಿಸಿದ್ರು ಪ್ರಿಯಾಂಕಾ ಉಪೇಂದ್ರ ಅವರು. ನೋಡಿ, ಆ ಒಂದು ಫೋಟೋಸ್ ಕೂಡ ಲಭ್ಯವಾಗಿದೆ. ಪ್ರಿಯಾಂಕಾ ಉಪೇಂದ್ರ ದಂಪತಿ ಇವತ್ತು ಗೋಪೂಜೆಯನ್ನು ಕೂಡ ಮಾಡಿದ್ರು. ಮನೆಯಲ್ಲಿ ದೇವರಿಗೆ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. ಅವರ ಪುತ್ರ ಮತ್ತು ಮಗಳು ನೋಡಿ, ಇಲ್ಲಿ ಅವರ ಮನೆಯಲ್ಲಿರುವಂಥ ಎಲ್ಲ ವಾಹನಗಳಿಗೆ ಹಾಗೆ ಗೋಪೂಜೆಯನ್ನು ಮಾಡಿ ನಂತರ ಎಲ್ಲ ವಾಹನಗಳಿಗೂ ಕೂಡ ಪೂಜೆ ನೆರವೇರಿಸಿದ್ದಾರೆ. ಇವತ್ತು ಆಯುಧ ಪೂಜೆಯ ಸಂಭ್ರಮ. ಸ್ಯಾಂಡಲ್ವುಡ್ನ ನಟ ನಟಿಯರು ಕೂಡ ಇವತ್ತು ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಗಾಯಕ ನವೀನ್ ಸಜ್ಜು ಅವರ ಮನೆಯಲ್ಲೂ ಕೂಡ ಆಯುಧ ಪೂಜೆಯ ಸಡಗರ ಸಂಭ್ರಮ ಮನೆ ಮಾಡಿತ್ತು. ಮೈಸೂರಿನಲ್ಲಿರುವಂತಹ ನಿವಾಸದಲ್ಲಿ ನವೀನ್ ಸಜ್ಜು ಅವರು ಆಯುಧ ಪೂಜೆಯನ್ನ ಮಾಡಿದ್ದಾರೆ. ಪೂಜೆ ಪುನಸ್ಕಾರವನ್ನ ನೆರವೇರಿಸಿದ್ದಾರೆ ಗಾಯಕ ನವೀನ್ ಸಜ್ಜು ಅವರು. ಗಮನಿಸ್ತಾ ಇದ್ದೀರಿ ಅವರ ಆಯುಧ ಪೂಜೆಯ ಸಡಗರ ಸಂಭ್ರಮ ಹೇಗಿತ್ತು ಅಂತ ಹೇಳಿ. ತಮ್ಮ ಬಳಿ ಇರುವಂತಹ ವಾಹನಗಳನ್ನ ಸಾಲಾಗಿ ನಿಲ್ಲಿಸಿ ಹೂವಿನಿಂದ ಅಲಂಕಾರ ಮಾಡಿ ಅರಿಶಿಣ ಕುಂಕುಮ ಇಟ್ಟು ಪೂಜೆ ಪುನಸ್ಕಾರವನ್ನ ಮಾಡಿದ್ದಾರೆ. ಆ ಖುಷಿಯಲ್ಲಿ ನವೀನ್ ಸಜ್ಜು ಮತ್ತು ಕುಟುಂಬಸ್ಥರು. ಗಾಡಿ ತೊಳ್ಕಂದು ಶೃಂಗಾರ ಮಾಡ್ಕಂದು ಜೋಡೆತ್ತ ಕಟ್ಕಂದು ಆಯುಧ ಪೂಜೆ ಮಾಡಕೊಂಡು ಅವ್ರದೇ ಒಂದು ಹಾಡು. ನವೀನ್ ಸಜ್ಜು ಅವರು ಅವರ ಮೈಸೂರಿನ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಇನ್ನೊಂದು ಕಡೆ ದರ್ಶನ್ ಫಾರ್ಮ್ ಹೌಸ್. ಇನ್ಫ್ಯಾಕ್ಟ್ ಇಫ್ ಐ ಆಮ್ ನಾಟ್ ರಾಂಗ್, ಲಾಸ್ಟ್ ಇಯರ್ ಇಷ್ಟೊತ್ತರಲ್ಲಿ ದರ್ಶನ್ ಹೊರಗಡೆ ಇದ್ರು. ಬೇಲ್ ತಗೊಂಡು ಹೊರಗಡೆ ಬಂದಾಗ ಪೂಜೆ ಪುನಸ್ಕಾರವನ್ನು ಮಾಡಿದ್ರು ಅಂತ ಅನಿಸುತ್ತೆ. ಲಾಸ್ಟ್ ಟೈಮ್ ಇದರಲ್ಲಿ ಅದು ಸೇಮ್ ಫಾರ್ಮ್ ಹೌಸ್ನಲ್ಲಿ ಕಿಚಾಯಿಸೋದು ಇದೆಲ್ಲವೂ ಕೂಡ ಮಾಡಿ ರಾಸುಗಳಿಗೆ ಸಂಕ್ರಾಂತಿ. ಓಕೆ, ಬಹುಶಃ ಲಾಸ್ಟ್ ಇಯರ್ ಕೂಡ ಅವ್ರು ಜೈಲಲ್ಲೇ ಇದ್ರು. ಹಾಗಾದರೆ ದಸರಾ ಆ ಟೈಮಲ್ಲೂ ಕೂಡ ಅವ್ರಿಗೆ ನೆರವೇರಿಸೋದಕ್ಕಾಗಿರಲಿಲ್ಲ. ಬಟ್ ಅದಾದ ನಂತರ ಹೊರಗಡೆ ಬಂದ ಮೇಲೆ ಫಾರ್ಮ್ ಹೌಸ್ನಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ದು. ಈ ಸರಿ ಕೂಡ ಅವರು ಹಬ್ಬವನ್ನು ಆಚರಿಸೋದಕ್ಕೆ ಹೊರಗಡೆ ಇಲ್ಲ. ಸೊ ಜೈಲಿನಲ್ಲಿದ್ದಾರೆ. ಸೊ ಹಾಗಾಗಿ ಇವತ್ತು ಅವರ ಮಗ ವಿನೀಶ್ ಅವರು ಪೂಜೆಯನ್ನು ನೆರವೇರಿಸಿದ್ರು. ಇನ್ನೊಂದು ಕಡೆ ಪ್ರಿಯಾಂಕಾ ಉಪೇಂದ್ರ ದಂಪತಿ, ಸೊ ಅಲ್ಲಿ ಅವರ ಪುತ್ರ ಪುತ್ರಿ ಎಲ್ಲರೂ ಕೂಡ ಇರುವಂಥದ್ದನ್ನು ನೋಡ್ತಾ ಇದ್ವಿ. ಪ್ರಿಯಾಂಕಾ ಅವರು ತಮ್ಮ ವಾಹನಗಳಿಗೆ ಪೂಜೆಯನ್ನು ಮಾಡಿದ್ರು. ಹಾಗೆ ಗೋ ಪೂಜೆಯನ್ನು ಕೂಡ ಇವತ್ತು ಮಾಡ್ತಾರೆ.